ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಕೆಲವೊಮ್ಮೆ ನೋಡಿ, ಹಳೆಯ ಮನೆಗಳಲ್ಲಿ ನಾವು ಅಟ್ಟದ ಮೇಲೆ ಏನಾದರೂ ಹುಡುಕ್ತಾ ಇರ್ತೀವಿ. ಆಗ ನಮ್ಗೆ ನಮ್ಮ ಹಿರಿಯರ ಒಂದು ಹಳೆಯ ಚಿತ್ರಪಟ ಸಿಗುತ್ತೆ. ಹೌದು. ಆ ಚಿತ್ರದಲ್ಲಿ ನಮ್ಮ ಮುತ್ತಜ್ಜ ಒಂಥರ ವೈಭವದ ಪೋಷಾಕಿನಲ್ಲಿ ಒಂದು ದೊಡ್ಡ ಮಹಲಿನ ಮುಂದೆ ನಿಂತಿರ್ತಾರೆ. ಹೌದು ಹೌದು. ಆ ಚಿತ್ರವನ್ನು ನೋಡಿದಾಗ ಒಂದು ಕ್ಷಣ ನಮ್ಮ ಕುಟುಂಬ ಒಂದು ಕಾಲದಲ್ಲಿ ಎಷ್ಟು ಶ್ರೀಮಂತವಾಗಿತ್ತು, ಎಷ್ಟು ವೈಭವದಿಂದ ಕೂಡಿತು ಅನ್ನೋದು ಅರಿವಾಗುತ್ತೆ. ನಿಜ. ಆದ್ರೆ ಕಾಲ ಕಳೆದಂತೆ ಏನಾಗತ್ತೆ ಅಂದ್ರೆ, ಆ ವೈಭವ ಮರೆಯಾಗಿ, ಆಸ್ತಿ ಕಳೆದೋಗಿ, ನಾವು ಯಾರು ಅನ್ನೋ ನಮ್ಮ ಮೂಲ ಸ್ಮೃತಿಯೇ ಮಾಸಿ ಹೋಗಿರತ್ತೆ. ಅಂತಹ ಸಮಯದಲ್ಲಿ ಆ ಕುಟುಂಬದ ಮೂಲ ಪುರುಷನೇ ಬಂದು, ಈ ಚಿತ್ರದಲ್ಲಿರೋದು ಬೇರೆ ಯಾರೂ ಅಲ್ಲ, ಅದು ನಿನ್ನದೇ ವಂಶ, ಆ ಮಹಲು ನಿನ್ನದೇ ಆಸ್ತಿ ಅಂತ ನಮ್ಮ ನಿಜವಾದ ಇತಿಹಾಸವನ್ನು, ನಮ್ಮ ಆಸ್ತಿನ ಹಕ್ಕನ್ನು ನೆನಪಿಸಿದ್ರೆ ಹೇಗಿರ್ಬೋದು? ಆಹಾ, ಎಷ್ಟು ಸುಂದರವಾದ ಮಾತು. ಮನಸ್ಸಿಗೆ ನೇರವಾಗಿ ನಾಟುವಂತಹ ದೃಷ್ಟಾಂತ ಇದು. ಇದನ್ನೇ ಇಂದು ಬಾಬಾ ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡಿ. ನಮ್ಮನ್ನ ನಾವು ಮರೆತಾಗ ಹೌದು, ಸಾರವೇ ಇದು. ಮಧುರ ಮಕ್ಕಳೇ, ನಿಮ್ಮನ್ನು ರಾವಣ ರಾಜ್ಯದಿಂದ ಮುಕ್ತ ಮಾಡಿ ಸದ್ಗತಿಯನ್ನು ಕೊಡಲು, ನರಕವಾಸಿಗಳನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡಲು ತಂದೆಯೂ ಬಂದಿದ್ದಾರೆ. ಹೌದು. ಮತ್ತು ಆ ನೆನಪಿಸುವಿಕೆಯ ಆರಂಭವೇ ಎಷ್ಟು ಅದ್ಭುತವಾಗಿದೆ. ಮುರಳಿಯ ಆರಂಭದಲ್ಲಿ ಬರುವ ಗೀತೆ ನಯನಹೀನರಿಗೆ ದಾರಿ ತೋರಿಸು ಪ್ರಭು ಅಂತ. ಇದನ್ನ ಕೇಳಿದಾಗ ಮೊದಲು ಅನ್ನಿಸ್ಬೋದು ಇದು ಕಣ್ಣಿಲ್ಲದವರ ಪ್ರಾರ್ಥನೆ ಅಂತ. ಆದರೆ ಇದರ ಆಳಕ್ಕೆ ಇಳಿದ್ರೆ ಇಲ್ಲಿ ಆತ್ಮಗಳು ಯಾವ ನಯನವನ್ನು ಕೇಳುತ್ತಾ ಇವೆ? ಈ ಚರ್ಮಲ ಕಣ್ಣುಗಳನ್ನಂತೂ ಅಲ್ಲೇ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ಜ್ಞಾನದ ಮೂರನೇ ನೇತ್ರಕ್ಕಾಗಿ, ಆ ದಿವ್ಯ ದೃಷ್ಟಿಗಾಗಿ ಆತ್ಮವು ಶತಮಾನಗಳಿಂದ ಮಾಡ್ತಾ ಇರುವ ಒಂದು ಆರ್ತನಾದ. ನಮ್ಮ ನಿಜ ಸ್ವರೂಪವನ್ನು, ನಮ್ಮ ತಂದೆಯನ್ನು ಮತ್ತು ನಮ್ಮ ಮನೆಗೆ, ನಮ್ಮ ರಾಜ್ಯಕ್ಕೆ ಮರಳಿ ಹೋಗುವ ದಾರಿಯನ್ನು ಸ್ಪಷ್ಟವಾಗಿ ನೋಡಲು ಬೇಕಾದ ಆ ದಿವ್ಯ ಚಕ್ಷುವನ್ನು ತೆರೆಯಲಿಕ್ಕಾಗಿಯೇ ತಂದೆ ಬಂದಿದ್ದಾರೆ. ಅಂದ್ರೆ ಆ ದೃಷ್ಟಿ ಸಿಕ್ಕಾಗ ಮಾತ್ರ ನಮ್ಮ ಮರೆತು ಹೋದ ಸ್ಮೃತಿ ಪುನಃ ಜಾಗೃತವಾಗಲು ಸಾಧ್ಯ. ಖಂಡಿತವಾಗಿ. ಆ ದಿವ್ಯ ದೃಷ್ಟಿ ಅನ್ನೋದು ಬಹಳ ಮುಖ್ಯವಾದ ಮಾತು. ಆ ದೃಷ್ಟಿಯನ್ನು ತೆರೆಯಲಿಕ್ಕಾಗಿಯೇ ಇವತ್ತಿನ ಮುರಳಿಯಲ್ಲಿ ಬಾಬಾ ಒಂದು ಪ್ರಶ್ನೆ ಕೇಳ್ತಾರೆ. ತಂದೆಯು ನೀವು ಭಾರತವಾಸಿ ಮಕ್ಕಳಿಗೆ ಯಾವ್ಯಾವ ಸ್ಮೃತಿ ತರಿಸುತ್ತಾರೆ? ಈ ಪ್ರಶ್ನೆ ನೋಡಲು ಸರಳವಾಗಿ ಕಂಡ್ರೂ ಇದರ ಹಿಂದೆ ದೊಡ್ಡ ರಹಸ್ಯವೇ ಅಡಗಿದೆ ಅಲ್ವಾ? ಯಾಕೆ ಈ ಪ್ರಶ್ನೆ ಅವಶ್ಯಕತೆ ಇತ್ತು? ನಾವು ಏನನ್ನು ಮರೆತಿದ್ದೆವು ಮತ್ತು ಯಾಕೆ ಮರೆತಿದ್ದೆವು? ನಿಜಕ್ಕೂ ಇದು ಬಹಳ ಆಳವಾದ ವಿಚಾರ. ನಾವು ನಮ್ಮನ್ನು ಮರೆತಿದ್ದಕ್ಕೆ ಮೂಲ ಕಾರಣ ಒಂದೇ ಒಂದು ಶಬ್ದದಲ್ಲಿದೆ. ಏನು? ದೇಹ ಅಭಿಮಾನ. ಓ, ನಾನು ಈ ಶರೀರ ಎಂದು ಯಾವಾಗ ನಾವು ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡೆವೋ, ಆ ಕ್ಷಣವೇ ನಮ್ಮ ನಿಜವಾದ ಆತ್ಮಿಕ ಸ್ವರೂಪ, ನಮ್ಮ ದೈವಿ ಇತಿಹಾಸ, ನಮ್ಮ ತಂದೆಯ ಪರಿಚಯ ಎಲ್ಲವೂ ಮರೆತುಹೋಯಿತು. ಇದು ಒಂದೇ ದಿನದಲ್ಲಿ ಆದ ಘಟನೆ ಅಲ್ಲ ಅನ್ಸುತ್ತೆ. ಖಂಡಿತ ಇಲ್ಲ. ದ್ವಾಪರಯುಗದಿಂದ ಆರಂಭವಾದ ಈ ಪತನದ ಯಾತ್ರೆಯಲ್ಲಿ ಪದರವಾಗಿ ನಮ್ಮ ನಿಜ ಸ್ಮೃತಿಯ ಮೇಲೆ ಆ ಮರೆವಿನ ಧೂಳು ಕೂರುತ್ತಾ ಬಂತು. ಹೌದು. ಕಲಿಯುಗದ ಅಂತ್ಯಕ್ಕೆ ಬರುವಷ್ಟರಲ್ಲಿ ಆ ಧೂಳು ಪರ್ವತದಷ್ಟಾಗಿ ನಾವು ಸಂಪೂರ್ಣವಾಗಿ ನಮ್ಮನ್ನು ಮರೆತೇ ಬಿಟ್ವೆ. ಅದಕ್ಕಾಗಿಯೇ ಪರಮಾತ್ಮನೇ ಬಂದು ಆ ಧೂಳನ್ನು ಜ್ಞಾನದಿಂದ ಸ್ವಚ್ಛಗೊಳಿಸಿ ನೆನಪಿಸಬೇಕಾಯಿತು. ಸರಿಯಾಗಿ ಹೇಳಿದ್ರಿ. ಅಂದ್ರೆ ನಮ್ಮದೇ ಆದ ಹಳೆಯ ವೈಭವದ ಚಿತ್ರವನ್ನು ನೋಡಿ ಇದು ನಾನೇ ಅಂತ ಗುರುತಿಸಲಾಗದಷ್ಟು ನಾವು ಬದಲಾಗಿ ಹೋಗಿದ್ದೆವು. ಹಾಗಾದ್ರೆ ತಂದೆ ನಮಗೆ ನೆನಪಿಸುವ ಆ ಮೊದಲ ಮತ್ತು ಅತೀ ಮಧುರವಾದ ಸ್ಮೃತಿ ಯಾವುದು? ಮೊದಲ ಸ್ಮೃತಿಯೇ ನಮ್ಮ ಆತ್ಮಗೌರವವನ್ನು ಜಾಗೃತಗೊಳಿಸುವಂತಹದ್ದು. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಸ್ವರ್ಗವಾಸಿಗಳಾಗಿದ್ದೀರಿ. ಆಹಾ! ಈ ಒಂದು ವಾಕ್ಯವನ್ನು ಆಳವಾಗಿ ಅನುಭವಿಸಿದ್ರೆ ಸಾಕು, ರೋಮಾಂಚನವಾಗುತ್ತೆ. ಕೇವಲ 5,000 ವರ್ಷಗಳ ಹಿಂದೆ ನಮ್ಮ ಸ್ಥಿತಿ ಹೇಗಿತ್ತು? ನಾವು ಇಡೀ ವಿಶ್ವದ ಮಾಲೀಕರಾಗಿದ್ದೆವು. ಚಿನ್ನ ವಜ್ರಗಳಿಂದ ಕೂಡಿದ ಅರಮನೆಗಳಲ್ಲಿ ವಾಸಿಸ್ತಿದ್ದೆವು. ಭೂಮಿ, ಆಕಾಶ, ಪ್ರಕೃತಿ ಎಲ್ಲವೂ ನಮ್ಮ ಸೇವೆಯಲ್ಲಿತ್ತು. ಯಾವುದೇ ರೀತಿಯ ದುಃಖ, ಅಶಾಂತಿ, ರೋಗಗಳ ಸುಳಿವೇ ಇರಲಿಲ್ಲ. ಅಂತಹ ಸುವರ್ಣ ಯುಗದ ಒಡೆಯರಾಗಿದ್ದೆವು ನಾವು. ಈ ಸ್ಮೃತಿ ಬಂದಾಗ ಆತ್ಮದಲ್ಲಿ ಒಂದು ಅಲೌಕಿಕ ನಶೆ, ಒಂದು ಸ್ವಾಭಿಮಾನ ತಾನಾಗಿಯೇ ಏರತ್ತೆ. ಖಂಡಿತವಾಗಿಯೂ. ಇದು ಕೇವಲ ಭೌತಿಕ ಶ್ರೀಮಂತಿಕೆಯ ಮಾತಲ್ಲ ಅಲ್ವಾ? ಯಾಕಂದ್ರೆ ಇಂದಿನ ಜಗತ್ತಿನಲ್ಲೂ ಶ್ರೀಮಂತರಿದ್ದಾರೆ, ಆದ್ರೆ ಅವರು ಸುಖಿಯಾಗಿಲ್ಲ, ಶಾಂತಿಯಿಂದಿಲ್ಲ. ಹಾಗಾದ್ರೆ ಆ ಸ್ವರ್ಗದ ಶ್ರೀಮಂತಿಕೆಯ ಅಡಿಪಾಯ ಏನಿತ್ತು? ಅತ್ಯಂತ ಸುಂದರವಾದ ಪ್ರಶ್ನೆ. ಅದನ್ನೇ ಬಾಬಾ ಸ್ಪಷ್ಟಪಡಿಸ್ತಾರೆ. ಬಾಬಾ ನೆನಪಿಸುವ ಇನ್ನೊಂದು ಸ್ಮೃತಿ ಭಾರತವೇ ಶಿವಾಲಯವಾಗಿತ್ತು. ಆ ಸ್ವರ್ಗದ ಅಡಿಪಾಯವೇ ಪವಿತ್ರತೆ.
ಹೌದು, ಅಲ್ಲಿ ಯಾವುದೇ ವಿಕಾರಗಳಿರ್ಲಿಲ್ಲ. ಅದು ಶಿವತಂದೆಯಿಂದ ಸ್ಥಾಪಿಸಲ್ಪಟ್ಟ ದೈವಿ ಪ್ರಪಂಚವಾಗಿತ್ತು. ಆ ಪವಿತ್ರತೆಯ ಶಕ್ತಿಯಿಂದಲೇ ನಾವು ಸಂಪೂರ್ಣ ಸುಖಿಗಳಾಗಿದ್ದೆವು, ಶಾಂತವಾಗಿದ್ದೆವು. ಅದಕ್ಕಾಗಿಯೇ ನಮ್ಮನ್ನು ದೇವತೆಗಳು ಅಂತ ಕರೆಯಲಾಗುತ್ತಿತ್ತು. ಅದೇ ದೇವತೆ ಅಂದ್ರೆ ದೈವಿ ಗುಣಗಳಿಂದ ಸಂಪನ್ನರಾದವರು. ಈ ಸ್ಮೃತಿಗಳು ಆತ್ಮದಲ್ಲಿ ಕಳೆದು ಹೋದ ಸ್ವಾಭಿಮಾನವನ್ನು ಮತ್ತೆ ತುಂಬುತ್ತವೆ. ಆಹಾ, ಸತೋಪ್ರಧಾನ ಸ್ಥಿತಿ. ಆ ಸ್ಥಿತಿಯಿಂದ ನಾವೀಗಿನ ತಮೋಪ್ರಧಾನ ಸ್ಥಿತಿಗೆ ಹೇಗೆ ಬಂದುವು? ಸತ್ಯಯುಗದ ಆ ದೈವೀ ಸಂಪ್ರದಾಯ 84 ಜನ್ಮಗಳನ್ನು ಪೂರೈಸುತ್ತಾ ಕಲಿಯುಗದ ಅಂತ್ಯದಲ್ಲಿ ಈ ಆಸುರಿ ಸಂಪ್ರದಾಯವಾಗಿ ಹೇಗೆ ಬದಲಾಯಿತು? ಈ ಯಾತ್ರೆಯೇ ಒಂದು ದೊಡ್ಡ ಕಥೆ. ಹೌದು, ಇದೇ ಸೃಷ್ಟಿ ಚಕ್ರದ ರಹಸ್ಯ. ಭಕ್ತಿ ಮಾರ್ಗವಲ್ಲಿ 84 ಲಕ್ಷ ಜನ್ಮಗಳು ಅಂತ ಹೇಳಿ ಆತ್ಮವನ್ನು ಇನ್ನಷ್ಟು ಗೊಂದಲಕ್ಕೆ, ಭಯಕ್ಕೆ ದೂಡ್ಲಾಗಿತ್ತು. ಹೌದು ಹೌದು 84 ಲಕ್ಷ ಜನ್ಮಗಳನ್ನೆತ್ತಿ ಇಳಿದು ಆತ್ಮ ಸುಸ್ತಾಗೋಗಿತ್ತು. ಆದರೆ ಬಾಬಾ ಬಂದು ಆ ಭ್ರಮೆಯನ್ನ ಮುರೀತಾರೆ. ಏನ್ ಹೇಳ್ತಾರೆ? ಅವ್ರು ಹೇಳ್ತಾರೆ, ಮಕ್ಳೇ, ನೀವು ಕೇವಲ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತೀರಿ. ಇದೊಂದು ಸೀಮಿತವಾದ ನಾಟಕ. ಈ ಸತ್ಯ ತಿಳಿದಾಗ ಆತ್ಮಕ್ಕೆ ಒಂದು ರೀತಿಯ ನಿರಾಳತೆ, ಒಂದು ಭರವಸೆ ಸಿಗುತ್ತೆ. ಇದು ನಿಜಕ್ಕೂ ಒಂದು ದೊಡ್ಡ ನಿರಾಳತೆ. ಅಂದ್ರೆ ನಮ್ಮ ಯಾತ್ರೆ ಅನಂತವಲ್ಲ, ಅದಕ್ಕೊಂದು ಲೆಕ್ಕವಿದೆ. ನಮ್ಮ ಕಥೆ ನಮಗೆ ಗೊತ್ತಿದೆ. ಆ 84 ಜನ್ಮಗಳ ಯಾತ್ರೆಯಲ್ಲಿ ಸತ್ಯಯುಗ, ತ್ರೇತಾಯುಗದಲ್ಲಿ ನಾವು ದೇವತೆಗಳಾಗಿದ್ದೆವು. ದ್ವಾಪರದಿಂದ ಭಕ್ತಿ ಆರಂಭವಾದಾಗ ದೇಹಾಭಿಮಾನ ಬಂದು ವಿಕಾರಗಳು ಪ್ರವೇಶವಾದವು. ಆಗಿನಿಂದಲೇ ನಮ್ಮ ಪತನದ ಮೆಟ್ಟಿಲುಗಳು ಆರಂಭವಾದವು. ಸರಿಯಾಗಿ ಹೇಳಿದ್ರಿ. ನಮ್ಮ ಕುಟುಂಬದ ಆ ಹಳೆಯ ಚಿತ್ರಪಟ ಫಳಫಳ ಹೊಳೆಯುತ್ತಿದ್ದುದು ಹೋಗಿ ನಿಧಾನವಾಗಿ ಮಸುಕಾಗಲು ಆರಂಭಿಸಿದ್ದು ಅಲ್ಲಿಂದಲೇ. ಮತ್ತು ಆ ಪತನವೇ ನಮ್ಮನ್ನು ರಾವಣ ರಾಜ್ಯಕ್ಕೆ ಕರೆತಂದಿತು. ಹೌದು. ಇವತ್ತಿನ ಮುರಳಿಯಲ್ಲಿ ಬಾಬಾ ರಾವಣ ರಾಜ್ಯದ ನಿಜವಾದ ಅರ್ಥವನ್ನು ಎಷ್ಟು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ರಾವಣನಂದ್ರೆ ಎಲ್ಲೋ ಲಂಕೆಯಲ್ಲಿರುವ 10 ತಲೆ ವ್ಯಕ್ತಿ ಅಲ್ಲ. ಅಲ್ಲವೇ ಅಲ್ಲ. ಬದಲಾಗಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನೊಳಗಿರುವ 5 ವಿಕಾರಗಳೇ ರಾವಣ: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇದೇ ರಾವಣ. ಈ ವಿಚಾರವೇ ಎಷ್ಟು ಕ್ರಾಂತಿಕಾರಕವಾಗಿದೆ. ನಾವು ರಾಮಾಯಣದಲ್ಲಿ ಓದಿದ ಕಥೆ ಕೇವಲ ಒಂದು ಸಂಕೇತ. ನಿಜವಾದ ಯುದ್ಧ ನಮ್ಮೊಳಗೆ ನಡೀತಿದೆ. ಹೌದು. ಈ 5 ವಿಕಾರಗಳು ಹೆಣ್ಣು ಗಂಡು ಇಬ್ಬರಲ್ಲೂ ಇದ್ದು ಇಡೀ ಸೃಷ್ಟಿಯನ್ನೇ ಶೋಕವಾಟಿಕೆಯನ್ನಾಗಿ ಮಾಡಿವೆ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ನೀವೆಲ್ಲರೂ ರಾವಣನ ಮುಷ್ಟಿಯಲ್ಲಿರುವ ಸೀತೆಯರು ಅಂತ. ಹೌದು, ಅದೇ ಮಾತು. ಇದರ ಅರ್ಥವನ್ನು ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಸೀತೆ ಅಂದ್ರೆ ಆತ್ಮದ ಸಂಕೇತ. ಪ್ರತಿಯೊಂದು ಆತ್ಮವು ಈ ವಿಕಾರಗಳೆಂಬ ರಾವಣನ ಬಂಧನದಲ್ಲಿ ಸಿಲುಕಿ ತನ್ನ ನಿಜ ಸ್ವರೂಪವಾದ ಶಾಂತಿ, ಸುಖ, ಪವಿತ್ರತೆಯನ್ನು ಕಳೆದುಕೊಂಡು ದುಃಖಿಯಾಗಿದೆ. ಶಾಂತಿಗಾಗಿ ಪರದಾಡುತ್ತಿದೆ, ಪರಮಾತ್ಮನನ್ನು ಕೂಗುತ್ತಿದೆ. ಈ ವಿಕಾರಗಳ ಪ್ರಭಾವದಿಂದಲೇ ಒಂದು ಕಾಲದಲ್ಲಿ ಶಿವಾಲಯವಾಗಿದ್ದ ಇದೇ ಭಾರತ ಇಂದು ವಿಕಾರಿ, ಅಪವಿತ್ರ ಖಂಡವಾಗಿದೆ. ಇದೇ ಘೋರ ಅಂಧಕಾರದ ರಾತ್ರಿ. ಭಕ್ತಿಯು ರಾತ್ರಿ, ಜ್ಞಾನವೂ ದಿನ. ಹೌದು. ಈ ಅಜ್ಞಾನದ ರಾತ್ರಿಯಲ್ಲಿಯೇ ಜ್ಞಾನ ಸೂರ್ಯನಾದ ತಂಡೆ ಬರಬೇಕಾಗುತ್ತದೆ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ಮಾಡುವ ಪೂಜೆ, ಪುನಸ್ಕಾರ, ಶಾಸ್ತ್ರಗಳ ಅಧ್ಯಯನ ಇವೆಲ್ಲವೂ ಆ ರಾತ್ರಿಯಲ್ಲಿ ದಾರಿ ಹುಡುಕಲು ಮಾಡುವ ಪ್ರಯತ್ನಗಳಿದ್ದಂತೆ. ಆದ್ರೆ ಸೂರ್ಯನೇ ಇಲ್ಲದಾಗ ದಾರಿ ಹೇಗೆ ಕಾಣಲು ಸಾಧ್ಯ? ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಆ ಗೊಂಬೆಗಳ ಪೂಜೆಯಿಂದ ಸದ್ಗತಿ ಸಿಗಲು ಸಾಧ್ಯವೇ ಇಲ್ಲ ಅಂತ. ಖಂಡಿತ ಸಾಧ್ಯವಿಲ್ಲ. ಯಾಕೆಂದ್ರೆ ಭಕ್ತಿಯಲ್ಲಿ ಒಂದು ವಿಚಿತ್ರವಾದ ಸ್ಥಿತಿಯಿದೆ. ನಾವು ನಮ್ಮನ್ನೇ ಮರೆತು ನಮ್ಮದೇ ಪೂಜ್ಯ ಸ್ವರೂಪದ ಮೂರ್ತಿಗಳನ್ನು ಮಾಡಿ ಪೂಜಿಸ್ತೇವೆ. ಹೌದು ಹೌದು. ನಾವು ಪೂಜ್ಯರಾಗಿದ್ದೆವು, ಈಗ ನಾವೇ ಪೂಜಾರಿಗಳಾಗಿದ್ದೇವೆ ಎಂಬ ಸತ್ಯವನ್ನು ಮರೆತಿದ್ದೇವೆ. ಈ ಅಂಧಕಾರದಿಂದ ನಮ್ಮನ್ನು ಹೊರತಂದು ಮುಕ್ತಿ ಮತ್ತು ಸದ್ಗತಿಯ ಸ್ಪಷ್ಟವಾದ ನೇರವಾದ ಮಾರ್ಗವನ್ನು ತೋರಿಸಲು ತಂದೆಯೇ ಬರಬೇಕು. ಹಾಗಾದ್ರೆ ಆ ಮುಕ್ತಿದಾತನು ತೋರಿಸುವ ಸದ್ಗತಿಯ ಮಾರ್ಗವಾದರೂ ಯಾವುದು? ಈ ಕಲಿಯುಗದ ಅಂತ್ಯದಲ್ಲಿ ಇಷ್ಟೆಲ್ಲ ಪತನದ ನಂತರ ನಾವು ಮತ್ತೆ ಪಾವನರಾಗುವುದು ಹೇಗೆ? ಇದಕ್ಕೆ ದಾರಿ ಇದೆಯಾ? ಖಂಡಿತ ದಾರಿಯಿದೆ. ಅದಕ್ಕಾಗಿಯೇ ಈ ಪುರುಷೋತ್ತಮ ಸಂಗಮ ಯುಗ ಅತ್ಯಂತ ಮಹತ್ವಪೂರ್ಣವಾದ ಸಮಯ. ಸಂಗಮ ಯುಗ. ಹೌದು. ಇದು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಒಂದು ಚಿಕ್ಕ ಆದರೆ ಅತ್ಯಂತ ಶ್ರೇಷ್ಠವಾದ ಸಮಯ. ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಹಾರಲು ಇರುವ ಸೇತುವೆ ಇದ್ದಂತೆ. ಇದೇ ಸಮಯದಲ್ಲಿ ಮಾತ್ರ ನಾವು ಪತಿತರಿಂದ ಪಾವನರಾಗಲು, ನರರಿಂದ ನಾರಾಯಣರಾಗಲು ಅವಕಾಶವಿದೆ. ಬೇರೆ ಯಾವ ಯುಗದಲ್ಲೂ ಈ ಭಾಗ್ಯವಿಲ್ಲ. ಮತ್ತು ಪಾವನರಾಗುವ ವಿಧಿಯನ್ನೂ ಬಾಬಾ ಎಷ್ಟು ಸರಳವಾಗಿ ತಿಳಿಸಿದ್ದಾರೆ. ಯಾವುದೇ ಕಠಿಣವಾದ ಹಠಯೋಗ, ತಪಸ್ಸು, ತೀರ್ಥಯಾತ್ರೆಗಳಿಲ್ಲ. ಏನೂ ಇಲ್ಲ. ಕೇವಲ 2 ಮಾತುಗಳು. ಮೊದಲನೇದು, ಆತ್ಮಾಭಿಮಾನಿಯಾಗಿರಿ.
ಈ ಒಂದು ಮಾತಿನಲ್ಲಿ ಎಷ್ಟು ಶಕ್ತಿ ಅಡಗಿದೆ. ಹೌದು, ಇದು ಪುರುಷಾರ್ಥದ ಮೊದಲ ಮತ್ತು ಅಂತಿಮ ಹೆಜ್ಜೆ. ದೇಹವನ್ನು ನೋಡುತ್ತಾ, ದೇಹದ ಸಂಬಂಧಗಳನ್ನು ನೋಡುತ್ತಾ, ದೇಹದ ಧರ್ಮ, ಜಾತಿ, ಹೆಸರಿನಲ್ಲಿ ಬದುಕುವ ಬದಲು ನಾನು ಒಂದು ಜ್ಯೋತಿರ್ಬಿಂದು ಚೈತನ್ಯ ಶಕ್ತಿ, ಆತ್ಮ ಎಂದು ತಿಳಿಯುವುದು. ಈ ಒಂದು ಸ್ಮೃತಿಯಲ್ಲಿ ಸ್ಥಿತರಾದರೆ ವಿಕಾರಗಳು ತಾವಾಗಿಯೇ ದೂರವಾಗುತ್ತವೆ. ಮತ್ತು ಎರಡನೆಯದಾಗಿ, ಒಬ್ಬ ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಇದೇ ನೆನಪಿನ ಯಾತ್ರೆ, ಇದೇ ಯೋಗ. ಈ ನೆನಪೇ ನಮ್ಮ ಪಾಪಕರ್ಮಗಳನ್ನು ಸುಟ್ಟುಹಾಕಿ ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡುವ ಅಗ್ನಿ. ಅದೇ ಅಗ್ನಿ. ಇಲ್ಲಿ ಬಾಬಾ ಒಂದು ಸೂಕ್ಷ್ಮವಾದ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾವುದೇ ದೇಹಧಾರಿಯನ್ನು ನೆನಪಿಸಬಾರದು ಅಂತ. ಗುರುಗಳನ್ನಾಗಲಿ ದೇವತೆಗಳನ್ನಾಗಲಿ ಯಾರನ್ನೇ ನೆನಪಿಸಿದ್ರೂ ಅದು ವ್ಯಭಿಚಾರಿ ನೆನಪಾಗುತ್ತೆ. ಹೌದು. ಕೇವಲ ಒಬ್ಬ ನಿರಾಕಾರ ತಂದೆಯ ನೆನಪು. ಇದು ಅತ್ಯಂತ ಸೂಕ್ಷ್ಮವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಪುರುಷಾರ್ಥ. ಇದೇ ನೆನಪಿನ ಯಾತ್ರೆಯು ನಮ್ಮ ಕರ್ಮದ ಗತಿಯನ್ನೇ ಬದಲಾಯಿಸುತ್ತದೆ. ಬಾಬಾ ಕರ್ಮದ ಗುಹ್ಯ ಗತಿಯನ್ನು ಎಷ್ಟು ಸುಂದರವಾಗಿ ವಿವರಿಸ್ತಾರೆ ನೋಡಿ. ಹೇಗೆ? ಸತ್ಯಯುಗದಲ್ಲಿ ನಮ್ಮ ಕರ್ಮಗಳು ಅಕರ್ಮ ಆಗಿರ್ತವೆ. ಅಂದ್ರೆ ಆ ಕರ್ಮಗಳಿಗೆ ಯಾವುದೇ ಪಾಪ ಪುಣ್ಯದ ಬಂಧನವಿರೋದಿಲ್ಲ. ಯಾಕಂದ್ರೆ ಅಲ್ಲಿ ವಿಕಾರಗಳಿರೋದಿಲ್ಲ. ಅದು ನಮ್ಮ ಸಹಜ ದೈವೀ ಸ್ಥಿತಿಯಾಗಿರ್ತದೆ. ಆದ್ರೆ ಕಲಿಯುಗದಲ್ಲಿ ನಾವು ವಿಕಾರಗಳ ವಶವಾಗಿ ಮಾಡುವ ಪ್ರತಿಯೊಂದು ಕರ್ಮವೂ ವಿಕರ್ಮ ಆಗುತ್ತೆ. ಅಂದ್ರೆ ಪಾಪದ ಖಾತೆ ಜಮೆಯಾಗುತ್ತಲೇ ಹೋಗುತ್ತೆ. ಹೌದು. ಭಕ್ತಿ ಮಾರ್ಗದಲ್ಲಿ ಸಾಧು ಸಂತರು ಆತ್ಮನಿರ್ಲೇಪ ಅಂದ್ರೆ ಆತ್ಮಕ್ಕೆ ಕರ್ಮದ ಲೇಪ ತಗ್ಲೂದಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಒಂದ್ ರೀತಿಯಲ್ಲಿ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಮಾತಿನಂತೆ ಕೇಳಿಸುತ್ತೆ. ಭರವಸೆಯನ್ನು ಕೊಡ್ತಾರೆ. ಈಗ ಸಂಗಮ ಯುಗದಲ್ಲಿ ನನ್ನ ನೆನಪಿನಲ್ಲಿ ಮಾಡುವ ಕರ್ಮಗಳು ನಿಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿ ನಿಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತವೆ ಅಂತ. ಅದ್ಭುತ. ಇಡೀ ಯಾತ್ರೆಯ ಚಿತ್ರವೇ ಸ್ಪಷ್ಟವಾಯಿತು. ಮೊದಲ ಧಾರಣೆಯ ಅಂಶ ಹೀಗಿದೆ: ಮುಳ್ಳುಗಳಿಂದ ಹೂವಾಗಿ ಹೂತೋಟವಾದ ಸತ್ಯಯುಗವನ್ನು ಸ್ಥಾಪನೆ ಮಾಡುವ ಸೇವೆ ಮಾಡಬೇಕು. ಯಾವುದೇ ಕೆಟ್ಟ ಕರ್ಮ ಮಾಡಬಾರದು. ಈ ಮುಳ್ಳುಗಳಿಂದ ಹೂವಾಗುವುದು ಅನ್ನೋ ರೂಪಕ ಕೇಳೋಕೆ ತುಂಬಾ ಸುಂದರವಾಗಿದೆ. ಹೌದು, ಬಹಳ ಸುಂದರ. ಆದ್ರೆ ಇದರ ಪ್ರಾಯೋಗಿಕತೆ ಬಗ್ಗೆ ನನಗೊಂದು ಪ್ರಶ್ನೆ ಇದೆ. ಹೇಳಿ. ಈಗಿನ ಜಗತ್ತಿನಲ್ಲಿ, ಉದಾಹರಣೆಗೆ ನಮ್ಮ ಆಫೀಸ್ನಲ್ಲಿ, ನಾವು ಯಾವಾಗ್ಲೂ ಹೂವಿನಂತೆ ಮೃದುವಾಗಿದ್ರೆ ಜನ ನಮ್ಮನ್ನ ದುರ್ಬಲರು ಅಂತ ಭಾವಿಸಿ ನಮ್ಮ ಲಾಭ ಪಡ್ಕೊಳ್ಳೋ ಸಾಧ್ಯತೆ ಇರಲ್ವಾ? ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು. ಹೂವಾಗಿರೋದಕ್ಕೂ ಮೆಟ್ಟಿ ನಡೆಯೋ ಹಾಸುಗಲ್ಲಾಗೋದಕ್ಕೂ ಇರೋ ವ್ಯತ್ಯಾಸ ಏನು? ನೋಡಿ, ಇಲ್ಲಿ ಬಾಬಾ ಹೂವಾಗುವುದು ಅಂತ ಹೇಳಿರೋದು ದೌರ್ಬಲ್ಯ ಅಥವಾ ಅಸಹಾಯಕತೆಯ ಬಗ್ಗೆ ಅಲ್ಲ. ಸರಿ. ಹೂವು ಮೃದು ನಿಜ, ಆದ್ರೆ ಅದಕ್ಕೆ ತನ್ನದೇ ಆದ ಒಂದು ಘನತೆ, ಒಂದು ಸೌಂದರ್ಯ ಇದೆ. ಮುಳ್ಳು ಅಂದ್ರೆ ನಮ್ಮ ಪ್ರತಿಕ್ರಿಯಾತ್ಮಕ ಸ್ವಭಾವ. ಅಂದ್ರೆ ರಿಯಾಕ್ಟ್ ಮಾಡೋದು. ಹೌದು. ಯಾರಾದ್ರೂ ಜೋರಾಗಿ ಮಾತಾಡಿದ್ರೆ ನಾವೂ ತಿರುಗಿ ಜೋರಾಗಿ ಮಾತಾಡೋದು. ಇದು ಮುಳ್ಳಿಗೆ ಮುಳ್ಳಿನ ಪ್ರತಿಕ್ರಿಯೆ. ಸರಿ. ಆದ್ರೆ ಹೂವಾಗೋದು ಅಂದ್ರೆ ಇತರರ ನಡವಳಿಕೆಗೆ ನಮ್ಮ ಸ್ಥಿತಿಯನ್ನ ಅಧೀನಗೊಳಿಸದೆ ನಮ್ಮ ಶಾಂತ ಸ್ಥಿತಿಯಲ್ಲಿ ನಾವು ನಿಲ್ಲೋದು. ಇದೊಂದು ರೀತಿಯ ಭಾವನಾತ್ಮಕ ಶಕ್ತಿ. ಓ, ಅಂದ್ರೆ ಅವರ ನಡವಳಿಕೆ, ಅವರ ಸಂಸ್ಕಾರ, ನಮ್ಮ ನಡವಳಿಕೆ ಶ್ರೀಪಥದ ಆಧಾರದಲ್ಲಿರ್ಬೇಕು. ಇದು ನಮ್ಮ ಆಯ್ಕೆ. ಖಂಡಿತ. ಎರಡನೇ ವಾಕ್ಯ ನೋಡಿ, ಯಾವುದೇ ಕೆಟ್ಟ ಕರ್ಮ ಮಾಡಬಾರ್ದು. ಯಾರಾದ್ರೂ ನಮ್ ಜೊತೆ ಮುಳ್ಳಿನ ಹಾಗೆ ವರ್ತಿಸಿದಾಗ ನಾವು ಅವರ ಮೇಲೆ ಕೋಪ ಮಾಡ್ಕೊಂಡು ಕೆಟ್ಟ ಸಂಕಲ್ಪ ಮಾಡಿದ್ರೆ ಅದು ಒಂದು ಕೆಟ್ಟ ಕರ್ಮ ಆಗತ್ತೆ. ಹೌದಲ್ಲವೇ? ಬದಲಾಗಿ ಶಾಂತವಾಗಿ ಆತ್ಮಿಕ ಸ್ಮೃತಿಯಲ್ಲಿ ನಿಂತು ದೃಢವಾಗಿ ಆದರೆ ಪ್ರೀತಿಯಿಂದ ಪರಿಸ್ಥಿತಿಯನ್ನ ನಿಭಾಯಿಸೋದೇ ಹೂವಾಗೋದು. ಇದು ದೌರ್ಬಲ್ಯ ಅಲ್ಲ, ಇದು ಆತ್ಮಿಕ ಶಕ್ತಿಯ ಪ್ರದರ್ಶನ. ಇದು ಸ್ಪಷ್ಟವಾಯಿತು. ಈಗ ಎರಡನೇ ಧಾರಣೆಯ ಅಂಶಕ್ಕೆ ಹೋಗೋಣ. ಸರಿ. ಇದು ಇನ್ನಷ್ಟು ಆಂತರಿಕವಾಗಿದೆ. ತಂದೆಯಿಂದ ಯಾವ ಆತ್ಮಿಕ ಜ್ಞಾನವನ್ನು ಕೇಳಿದ್ದೀರೋ ಅದನ್ನೇ ಎಲ್ಲರಿಗೂ ತಿಳಿಸ್ಬೇಕು. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು, ಯಾವುದೇ ದೇಹದಾರಿಯನ್ನಲ್ಲ. ಇಲ್ಲಿ ಪರಿಶ್ರಮ ಅನ್ನೋ ಪದ ನನ್ನ ಗಮನ ಸೆಳೀತಾ ಇದೆ. ಹೌದು, ಬಹಳ ಮುಖ್ಯವಾದ ಪದ ಅದು. ದಿನವಿಡೀ ನಾವು ಅದೆಷ್ಟೋ ಪಾತ್ರಗಳನ್ನ ಮಾಡ್ತೀವಿ. ತಾಯಿಯಾಗಿ, ಉದ್ಯೋಗಿಯಾಗಿ, ಸ್ನೇಹಿತೆಯಾಗಿ. ಈ ಎಲ್ಲಾ ಜಂಜಾಟದಲ್ಲಿ ನಾನು ಆತ್ಮ ಅನ್ನೋ ಸ್ಮೃತಿಯನ್ನ ನಿರಂತರವಾಗಿ ಇಟ್ಕೊಳ್ಳೋದು ಅಸಾಧ್ಯ ಅನ್ಸುತ್ತೆ. ಇದು ಹೇಗೆ ಸಾಧ್ಯ? ಇದೇ ಪುರುಷಾರ್ಥದ ನಿಜವಾದ ಸೌಂದರ್ಯ. ಆತ್ಮಾಭಿಮಾನಿ ಸ್ಥಿತಿ ಅಂದ್ರೆ ನಿಮ್ಮ ಪಾತ್ರಗಳನ್ನ ಬಿಟ್ಬಿಡೋದಲ್ಲ. ಓಕೆ. ಬದಲಾಗಿ ಆ ಪಾತ್ರಗಳನ್ನ ಮಾಡ್ತಿರೋ ಚೈತನ್ಯ ಶಕ್ತಿ ನಾನು ಅನ್ನೋ ಅರಿವಿನಲ್ಲಿರೋದು. ಒಂದು ಉದಾಹರಣೆ ಕೊಡ್ತೀನಿ. ಕೊಡಿ. ಒಬ್ಬ ನುರಿತ ಡ್ರೈವರ್ ಕಾರ್ ಓಡಿಸುವಾಗ
ತಾನು ಡ್ರೈವರ್, ಕಾರೊಂದು ಸಾಧನ ಅನ್ನೋ ಅರಿವಿನಲ್ಲಿ ಇರ್ತಾನೆ. ಅವನು ಕಾರಿನ ಜೊತೆ ಒಂದಾಗೋದಿಲ್ಲ. ಸರಿ. ಹಾಗೆಯೇ ನಾವು ಈ ದೇಹ ಅನ್ನೋ ಕಾರನ್ನ ಬಳಸಿ ಪಾತ್ರಗಳನ್ನ ಮಾಡುವಾಗ ನಾನು ಆತ್ಮ, ಈ ದೇಹದ ಡ್ರೈವರ್ ಅನ್ನೋ ಸ್ಮೃತಿ ಇರಬೇಕು. ಹಾಗಾದ್ರೆ ಆ ಸ್ಮೃತಿಯನ್ನ ಸ್ಥಿರವಾಗಿಡೋಕೆ ಒಬ್ಬ ತಂದೆಯನ್ನೇ ನೆನಪು ಮಾಡ್ಬೇಕು ಅನ್ನೋದ್ ಹೇಗ್ ಸಹಾಯ ಮಾಡುತ್ತೆ? ಅತ್ಯುತ್ತಮವಾದ ಸಂಪರ್ಕ ಕಲ್ಪಿಸಿದ್ರಿ. ನೋಡಿ, ನಮ್ಮ ಮನಸ್ಸು ಏನಾದ್ರೂ ಒಂದನ್ನ ನೆನಪು ಮಾಡ್ತಾನೆ ಇರುತ್ತೆ. ಅದು ಅದರ ಸ್ವಭಾವ. ಹೌದು. ನಾವು ದೇಹಧಾರಿಗಳನ್ನ, ಅವರ ಮಾತುಗಳನ್ನ ನೆನಪು ಮಾಡಿದ್ರೆ ನಮ್ಮ ಶಕ್ತಿ ಅವರ ಗುಣ ದೋಷಗಳ ಕಡೆಗೆ ಹರಿದೋಗುತ್ತೆ. ನಮ್ಮ ಸ್ಥಿತಿ ಚಂಚಲವಾಗುತ್ತೆ. ಆದ್ರೆ ಯಾವಾಗ ನಮ್ಮ ಬುದ್ಧಿಯೋಗದ ಕನೆಕ್ಷನ್ ಸರ್ವಶಕ್ತಿವಂತ ತಂದೆ ಜೊತೆ ಇರುತ್ತೋ ಆಗ ನಮ್ಗೆ ನಿರಂತರವಾಗಿ ಶಕ್ತಿ ಸಿಗುತ್ತೆ. ಆ ಶಕ್ತಿಯೇ ನಮ್ಮನ್ನ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಸ್ಥಿರವಾಗಿಡೋಕೆ ಸಹಾಯ ಮಾಡುವ ಒಂದು ಬ್ಯಾಟರಿ ಚಾರ್ಜರ್ ಇದ್ದಾಗೆ. ವಾವ್, ಅದ್ಭುತವಾದ ಹೋಲಿಕೆ. ಅಂದ್ರೆ ನಮ್ಮ ಮಾನಸಿಕ ಶಕ್ತಿಯನ್ನ ಬೇರೆಲ್ಲೋ ವ್ಯಯಿಸದೆ ಒಂದೇ ಮೂಲಕ್ಕೆ ಜೋಡಿಸೋದು. ನಿಖರವಾಗಿ. ಸರಿ, ಈ ಆಂತರಿಕ ಸ್ಥಿತಿಯನ್ನ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋ ವಿಷಯವೇ ಇವತ್ತಿನ ವರದಾನ ಅಂತ ನನ್ಗನ್ಸುತ್ತೆ. ಹೌದು. ಹೊಗಳಿಕೆ, ತೆಗಳಿಕೆ, ಜಯ ಪರಾಜಯದಲ್ಲಿ ಸಮಾನ ಸ್ಥಿತಿಯನ್ನಾಗಿ ಇಟ್ಕೊಳ್ಳುವಂತಹ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಭವ. ಆಹಾ. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ಸಾಧ್ಸೋಕೆ ಅತ್ಯಂತ ಕಷ್ಟಕರವಾದ ಸ್ಥಿತಿಯಲ್ವಾ? ನಿಜ, ನೀವ್ ಹೇಳಿದ್ ನಿಜ. ಇದೇ ಕರ್ಮಾತೀತ ಸ್ಥಿತಿಯ ಹೆಬ್ಬಾಗಿಲು. ನಮ್ಮ ಇಡೀ ಸಮಾಜ, ಸೋಷಿಯಲ್ ಮೀಡಿಯಾ ಎಲ್ಲವೂ ಹೊಗಳಿಕೆ ತೆಗಳಿಕೆ ಮೇಲೇನೆ ನಿಂತಿದೆ. ಹೌದು. ಯಾರಾದ್ರೂ ಹೊಗಳಿದ್ರೆ ನಮ್ಮ ಅಹಂಕಾರದ ಬಲೂನು ಗಾಳಿಯಿಂದ ತುಂಬಿಕೊಳ್ಳುತ್ತೆ. ಯಾರಾದ್ರೂ ತೆಗಳಿದ್ರೆ ಸೂಜಿ ಚುಚ್ಚಿದಾಗೆ ಒಡೆದೋಗುತ್ತೆ. ಹೌದು ಹೌದು. ಆದರೆ ಈ ವರದಾನ ನಮ್ಮ ಸ್ವಾಭಿಮಾನವನ್ನ ಬಾಹ್ಯ ಘಟನೆಗಳಿಂದ ಬೇರ್ಪಡಿಸೋಕೆ ಕಲಿಸ್ತೆ. ಇದರ ಗುಟ್ಟು ಅದರ ವಿವರಣೆಯಲ್ಲೇ ಇದೆ. ಓ. ಆದರೆ ಹೇಳಲಾಗಿದೆ, ತೆಗಳಿಕೆ ಕೇಳಿಸ್ಕೊಳ್ತಿದ್ರು ಇದು ನಿಂದನೆ ಅಲ್ಲ, ಸಂಪೂರ್ಣ ಸ್ಥಿತಿಯನ್ನ ಪರಿಪಕ್ವ ಮಾಡೋದಕ್ಕಾಗಿ ಬಂದ ಮಹಿಮಾಯೋಗ್ಯ ಶಬ್ದವಾಗಿದೆ. ಈ ಒಂದು ಚಿಂತನೆ ಇದೆಯಲ್ಲ, ಇದು ಬಹಳ ಆಳವಾದ ಮಾತು. ಅಂದ್ರೆ ನಮ್ಮನ್ನ ಟೀಕಿಸೋ ವ್ಯಕ್ತಿಯನ್ನ ನಾವು ಶತ್ರುವಾಗಿ ನೋಡೋದನ್ನ ನಿಲ್ಸಿ ನಮ್ಮನ್ನ ತಿದ್ದೋಕೆ ಬಂದ ಒಬ್ಬ ಅಜ್ಞಾತ ಗುರುವಿನ ಹಾಗೆ ನೋಡ್ಬೇಕು. ನಿಖರವಾಗಿ. ಆಗ ಅವರ ಮಾತುಗಳು ನಮ್ಮನ್ನ ಘಾಸಿಗೊಳಿಸೋ ಬಾಣಗಳಲ್ಲ, ಬದಲಾಗಿ ನಮ್ಮನ್ನ ಕೆತ್ತಿ ಸುಂದರಗೊಳಿಸೋ ಶಿಲ್ಪಿಯ ಉಳ್ಳಿತರ ಆಗುತ್ತೆ. ವಾವ್. ನಮ್ಮ ವೃತ್ತಿ ಅಂದ್ರೆ ನಮ್ಮಿಂದ ಅವರ ಕಡೆಗೆ ಹೋಗೋ ವೈಬ್ರೇಷನ್ ದ್ವೇಷದಿಂದ ಕೃತಜ್ಞತೆಗೆ ಬದಲಾಗುತ್ತೆ. ಹೊಗಳಿದಾಗ ಹಿಗ್ಗದೆ, ತೆಗಳಿದಾಗ ಕುಗ್ಗದೆ ಇರೋದೇ ನಿಜವಾದ ಸ್ಥಿತಪ್ರಜ್ಞತೆ. ಹೌದು. ಯಶಸ್ಸು ಬಂದ್ರೆ ತಂದೆಗೆ ಧನ್ಯವಾದ ಹೇಳೋದು, ಸೋಲು ಬಂದ್ರೆ ಅದರಿಂದ ಪಾಠ ಕಲಿಯೋದು. ಇದೇ ಸಮಾನ ಸ್ಥಿತಿ. ಈ ಸ್ಥಿತಿಯನ್ನ ದಿನವಿಡೀ ನೆನಪಲ್ಲಿ ಇಟ್ಕೊಳ್ಳೋಕೆ ಒಂದು ಸಾಧನ ಬೇಕಲ್ವೇ? ಬಹುಶಃ ಅದಕ್ಕಾಗಿಯೇ ಇವತ್ತಿನ ಸ್ಲೋಗನ್ ಇರ್ಬೋದು. ಖಂಡಿತ. ನಿರಂತರ ಯೋಗಾಭ್ಯಾಸದ ಮೇಲೆ ಗಮನ ಕೊಡುತ್ತೀರೆಂದರೆ ಮೊದಲ ದರ್ಜೆಯಲ್ಲಿ ಅಂಕಗಳು ಸಿಗುತ್ತವೆ. ಈ ಸಣ್ಣ ವಾಕ್ಯ ಆ ದೊಡ್ಡ ವರದಾನವನ್ನ ತಲುಪೋಕೆ ಹೇಗೆ ಸಹಾಯ ಮಾಡುತ್ತೆ? ಇವುಗಳ ನಡುವೆ ಒಂದು ಸುಂದರವಾದ ಸಂಬಂಧ ಇದೆ. ವರದಾನ ಅನ್ನೋದು ಗುರಿ, ಸ್ಲೋಗನ್ ಆ ಗುರಿಯನ್ನ ತಲುಪೋ ದೈನಂದಿನ ಅಭ್ಯಾಸ. ಸರಿ. ಇಲ್ಲಿ ನಿರಂತರ ಅನ್ನೋ ಶಬ್ದವೇ ಮುಖ್ಯ. ನಿರಂತರ ಯೋಗ ಅಂದ್ರೆ ಬೆಳಗ್ಗೆ 1 ಗಂಟೆ ಕೂತು ಮಾಡೋ ಯೋಗ ಅಲ್ಲ, ಅದು ಕರ್ಮಯೋಗ. ಓಕೆ. ಪ್ರತಿಯೊಂದು ಕರ್ಮ ಮಾಡುವಾಗ್ಲೂ ಬುದ್ಧಿಯಿಂದ ತಂದೆ ಜೊತೆ ಕನೆಕ್ಷನ್ನಲ್ಲಿ ಇರೋದು. ನಾನೊಂದು ಅನುಭವ ಹಂಚ್ಕೊಳ್ಳೋಣ. ದಯವಿಟ್ಟು. ಒಂದು ಪ್ರಮುಖ ಮೀಟಿಂಗ್ನಲ್ಲಿದ್ದೆ. ವಾತಾವರಣ ಬಹಳ ಉದ್ವಿಗ್ನವಾಗಿತ್ತು. ನನ್ನ ಕೆಲಸದ ಬಗ್ಗೆ ಅನಿರೀಕ್ಷಿತವಾಗಿ ಟೀಕೆಗಳು ಬಣಲಾರಂಭಿಸಿದವು. ಆ ಕ್ಷಣದಲ್ಲಿ ಸಹಜವಾಗಿ ಕೋಪ, ಬೇಸರ ಆಗ್ಬೇಕಿತ್ತು. ಆಗ್ಲೇ ನನ್ನ ಮನಸ್ಸಲ್ಲಿ ಈ ಸ್ಲೋಗನ್ನಂತಹ ಒಂದು ಸ್ಮೃತಿ ಬಂತು. ನಾನು ನಿರಂತರ ಯೋಗಿ. ಓಹ್. ತಕ್ಷಣ ನನ್ನ ಗಮನ ಆ ವ್ಯಕ್ತಿಗಳಿಂದ, ಅವರ ಮಾತುಗಳಿಂದ ಸರಿದು ಒಂದು ಕ್ಷಣ ಬಾಬಾವರ ಕಡೆ ಹೋಯ್ತು. ಬಾಬಾ, ನೀವು ನನ್ನ ಜೊತೆಗಿದ್ದೀರಿ ಅನ್ನೋ ಒಂದೇ ಸಂಕಲ್ಪ. ಆಮೇಲೆ ಆಶ್ಚರ್ಯ ಅಂದ್ರೆ ನನ್ನೊಳಗಿನ ಕೋಲಾಹಲ ಶಾಂತವಾಯಿತು. ನಾನು ಅತ್ಯಂತ ಶಾಂತವಾಗಿ, ದೃಢವಾಗಿ ನನ್ನ ಉತ್ತರ ಕೊಡೋಕೆ ಸಾಧ್ಯವಾಯಿತು. ಪರಿಸ್ಥಿತಿಯನ್ನ ಮೊದಲ ದರ್ಜೆಯಲ್ಲಿ ನಿಭಾಯಿಸಲು ಸಾಧ್ಯವಾಯಿತು. ಆ ಸ್ಲೋಗನ್ ಒಂದು ದಿಕ್ಸೂಚಿಯ ಹಾಗೆ ಕೆಲಸ ಮಾಡ್ತು. ಅದ್ಭುತ. ಅಂದ್ರೆ ಆ ಸ್ಲೋಗನ್ ನಿಮ್ಮನ್ನ ಆ ಕ್ಷಣದ ಭಾವನಾತ್ಮಕ ಬಿರುಗಾಳಿಯಿಂದ ಪಾರು ಮಾಡಿ ನಿಮ್ಮ ಉನ್ನತ ಪ್ರಜ್ಞೆಗೆ ಸಂಪರ್ಕಿಸಿತು. ಹೌದು. ಇದು ಕೇವಲ ವಾಕ್ಯ ಅಲ್ಲ, ಇದೊಂದು ಸ್ವಿಚ್ ಇದ್ದ ಹಾಗೆ. ನಮ್ಮ ಮನಸ್ಥಿತಿಯನ್ನ ಕ್ಷಣ ಮಾತ್ರದಲ್ಲಿ ಬದಲಾಯಿಸೋ ಸ್ವಿಚ್. ಖಂಡಿತವಾಗಿಯೂ ಇದು ನಮ್ಮ ಬುದ್ಧಿಗೆ ಟ್ರೈನಿಂಗ್ ಕೊಡೋ ವಿಧಾನ. ಸರಿ, ನಮ್ಮ ಈ ಚರ್ಚೆ ಆಂತರಿಕ ಸ್ಥಿತಿಯಿಂದ ಆರಂಭವಾಗಿ
ಈಗ ಸಾಮೂಹಿಕ ಪ್ರಜ್ಞೆಯ ಕಡೆಗೆ ಹೋಗ್ತಿರೋ ಹಾಗೆ ಅನಿಸ್ತಿದೆ. ಕೊನೆಯದಾಗಿ ಅವ್ಯಕ್ತ ಸೂಚನೆ. ಇದರ ಬಗ್ಗೆ ಮಾತಾಡೋವಾಗ ನಮ್ಮ ಧ್ವನಿಯ ವೇಗವನ್ನು ಸ್ವಲ್ಪ ನಿಧಾನಗೊಳಿಸಿ ಆ ಅನುಭವಕ್ಕೆ ಪ್ರವೇಶಿಸೋಣ. ಒಳ್ಳೆಯದು. ಸೂಚನೆ ಹೀಗಿದೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಬ್ರಾಹ್ಮಣ ಪರಿವಾರದ ಶಕ್ತಿಯೇ ಏಕತೆ ಅಂತ ಹೇಳ್ತಾರೆ. ಈ ಏಕತೆಯ ವೈಬ್ರೇಷನ್ ವಿಶ್ವ ಪರಿವರ್ತನೆಗೆ ಹೇಗೆ ಕಾರಣವಾಗುತ್ತೆ? ಧ್ವನಿ ನಿಧಾನ ಮತ್ತು ಮಧುರವಾಗುತ್ತದೆ. ಇದೊಂದು ಬಹಳ ಸೂಕ್ಷ್ಮವಾದ ಮತ್ತು ಅಷ್ಟೇ ಶಕ್ತಿಶಾಲಿ ವಿಷಯ. ಅನೇಕರಿದ್ದರೂ ಒಬ್ಬರೇ ಅನ್ನೋದು ನಮ್ಮ ಪರಿವಾರದ ವಿಶೇಷತೆ. ಹೌದು. ನಮ್ಮ ಭಾಷೆ, ಸಂಸ್ಕೃತಿ, ದೇಶ, ಸಂಸ್ಕಾರಗಳು ಬೇರೆ ಬೇರೆ ಇರಬಹುದು. ಆದರೆ ನಮ್ಮೆಲ್ಲರ ತಂದೆ ಒಬ್ಬರೇ, ನಮ್ಮ ಗುರಿ ಒಂದೇ: ವಿಶ್ವ ಪರಿವರ್ತನೆ. ಹೌದು. ಈ ಒಂದೇ ಅನ್ನುವ ಭಾವನೆಯಲ್ಲಿ ಸ್ಥಿತರಾಗುವುದೇ ಏಕತೆ. ಯಾವಾಗ ನಾವು ನಮ್ಮಲ್ಲಿರುವ ಸಣ್ಣಪುಟ್ಟ ಭಿನ್ನತೆಗಳನ್ನು, ನನ್ನ ಸೇವಾ ಕೇಂದ್ರ, ನಿನ್ನ ಸೇವಾ ಕೇಂದ್ರ, ಈ ದೇಹ ಭಾನದ ಭಾವನೆಗಳನ್ನು ಮರೆಯುತ್ತೇವೆಯೋ, ಮತ್ತು ನಾವೆಲ್ಲರೂ ಆ ಒಬ್ಬ ತಂದೆಯ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಿಮಿತ್ತರಾದ ಸಹಯೋಗಿ ಆತ್ಮಗಳು ಅನ್ನೋ ಸ್ಮೃತಿಯಲ್ಲಿ ಸ್ಥಿತರಾಗ್ತೇವೆಯೋ, ಆಗ ನಮ್ಮೆಲ್ಲರ ಸಂಘಟಿತ ಶುಭ ಸಂಕಲ್ಪಗಳು, ಶುಭಕಾಮನೆಗಳು ಒಂದು ಪ್ರಬಲವಾದ ಶಕ್ತಿ ಕ್ಷೇತ್ರವನ್ನು ಸೃಷ್ಟಿ ಮಾಡ್ತವೆ. ಸಂಗೀತದಲ್ಲಿ ಅನೇಕ ವಾದ್ಯಗಳು ಒಂದೇ ಸ್ವರದಲ್ಲಿ ಲೀನವಾದಾಗ ಒಂದು ಸುಂದರವಾದ ಸ್ವರಮೇಳ ಸೃಷ್ಟಿಯಾಗುತ್ತಲ್ಲ, ಹಾಗೆ ನಮ್ಮೆಲ್ಲರ ಮನಸ್ಸುಗಳು ಒಂದೇ ಸಂಕಲ್ಪದಲ್ಲಿ ಏಕಾಗ್ರವಾದಾಗ ಆ ಏಕತೆಯ ವೈಬ್ರೇಷನ್ ವಾಯುಮಂಡಲವನ್ನು ಶುದ್ಧಗೊಳಿಸುತ್ತೆ. ಆ ಪಾವನವಾದ ವಾಯುಮಂಡಲವೇ ಸತ್ಯಯುಗಕ್ಕೆ ಅಡಿಪಾಯ. ನಿಖರವಾಗಿ ಒಂದು ಧರ್ಮ, ಒಂದು ರಾಜ್ಯ ಸ್ಥಾಪನೆಗೆ ಅದೇ ಅಡಿಪಾಯ. ನಮ್ಮ ನಡುವಿನ ಏಕತೆಯೇ ವಿಶ್ವದ ಏಕತೆಗೆ ಬೀಜ. ಇಂದಿನ ಈ ಆಳವಾದ ಚರ್ಚೆಯಿಂದ ಮುರಳಿಯ ಈ 4 ಅಂಶಗಳು ಕೇವಲ ಓದುವ ವಿಷಯಗಳಲ್ಲ, ಇಲ್ಲವೇ ಇಲ್ಲ. ಅವು ಒಂದಕ್ಕೊಂದು ಹೆಣೆದುಕೊಂಡಿರುವ ಒಂದು ಸಂಪೂರ್ಣ ಜೀವನ ವಿಧಾನ ಅನ್ನೋದು ಸ್ಪಷ್ಟವಾಯಿತು. ನಮ್ಮ ಪುರುಷಾರ್ಥಕ್ಕೆ ಒಂದು ಹೊಸ ದಿಕ್ಕು ಸಿಕ್ಕಿದೆ. ಹೌದು. ಇಂದಿನ ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನ ಕೊಡೋಣವಾ? ಖಂಡಿತ, ಬಹಳ ಒಳ್ಳೆಯದು. ಹಾಗಾದ್ರೆ ಇವತ್ತಿನ ನಮ್ಮ ಅಭ್ಯಾಸ ಹೀಗಿರ್ಲಿ: ದಿನದ ಉಳಿದ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾರಾದರೂ ನಮ್ಮನ್ನ ಹೊಗಳಲಿ ಅಥವಾ ತೆಗಳಲಿ, ತಕ್ಷಣ ಪ್ರತಿಕ್ರಿಯಿಸೋ ಬದಲು ಒಂದು ಕ್ಷಣ ನಿಂತು ಇವತ್ತಿನ ವರದಾನವನ್ನ ಸ್ಮೃತಿ ಮಾಡೋಣ. ಇದು ನಿಂದನೆ ಅಲ್ಲ, ಇದು ನನ್ನನ್ನು ಪರಿಪಕ್ವಗೊಳಿಸಲು ಬಂದ ಮಹಿಮೆಯ ಶಬ್ದ. ಅತ್ಯಂತ ಶ್ರೇಷ್ಠ ಅಭ್ಯಾಸ. ಈ ಒಂದು ಸಂಕಲ್ಪವನ್ನ ಮಾಡಿ ನೋಡೋಣ. ಖಂಡಿತ. ಈ ಒಂದು ಸ್ಮೃತಿ ನಮ್ಮನ್ನ ಸ್ಥಿತಪ್ರಜ್ಞರನ್ನಾಗಿ ಮಾಡೋದ್ರಲ್ಲಿ ಸಂಶಯವೇ ಇಲ್ಲ. ನಮ್ಮ ಸ್ಥಿತಿಯನ್ನ ಅಚಲವಾಗಿಡುತ್ತೆ. ಒಳ್ಳೆಯದು. ಹಾಗಾದ್ರೆ ಇಂದಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಸರಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.